ಇವತ್ತು ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ವಿಲ್ ಸ್ಟಾರ್ಟ್ ವಿತ್ AF ಸೆಕ್ಷನ್ ಆ್ಯಂಡ್ ದಿಸ್ ಈಸ್ ಅ ಕೆರಿಯರ್ ಸೆಕ್ಷನ್ ವೇರ್ ವಿ ಕ್ಯಾನ್ ಗೆಟ್ ದ ರೇಡಿಯೋ ಫ್ರೀಕ್ವೆನ್ಸಿ ಆ್ಯಂಡ್ ಇದು ಮಾಡ್ಯುಲೇಟರ್ ಸೆಕ್ಷನ್. ಸೊ ನಮ್ಮ ಆಡಿಯೋ ಸಿಗ್ನಲ್ಲು ಮತ್ತು ಕೆರಿಯರ್ ಸಿಗ್ನಲ್ ಏನಿರುತ್ತೆ ಅದು ಮಿಕ್ಸಿಂಗ್ ಯೂನಿಟ್ ಅದು. ಸೊ ಆಡಿಯೋ ಸಿಗ್ನಲಲ್ಲಿ ಮೆಸೇಜ್ ಇನ್ಕ್ಲೂಡ್ ಆಗಿರುತ್ತೆ. ಕೆರಿಯರ್ ಬಂದುಬಿಟ್ಟು ಐ ಫ್ರೀಕ್ವೆನ್ಸಿ ಇರೋದ್ರಿಂದ ಇಟ್ ವಿಲ್ ಕ್ಯಾರಿ ದ ಮೆಸೇಜ್ ಟು ದ ಲಾಂಗ್ ಡಿಸ್ಟೆನ್ಸಸ್. ಸೊ ಕೆರಿಯರ್ ಇಲ್ದಂಗೆ ನಾವು ಹಂಗೆ ಮೆಸೇಜ್ ಸಿಗ್ನಲ್ಲು ಸೆಂಡ್ ಮಾಡೋಕ್ಕೆ ಹೋದರೆ ಡೇಟಾ ಲಾಸ್ ತುಂಬ ಆಗುತ್ತೆ. ಸೊ ಅದೇ ಕಾರಣಕ್ಕೋಸ್ಕರ ನಾವು ಮಾಡ್ಯುಲೇಟರ್ ಸೆಕ್ಷನ್ನ ಯೂಸ್ ಮಾಡ್ತೀವಿ. ಇದು ಬಂದುಬಿಟ್ಟು ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್. ಸೊ ಇದರಲ್ಲಿ ಈಗ ಒಂದೊಂದೇ ಸಿಗ್ನಲ್ ನೋಡ್ತಾ ಹೋಗೋಣ. ಸೊ ಫಸ್ಟ್ AF ಜನ್ರೇಟಲ್ಲಿ ನಮಗೆ ಮೆಸೇಜ್ ಸಿಗ್ನಲ್ ಸಿಗುತ್ತೆ. ಸೊ AF ಜನ್ರೇಟರಿಂದ ನಾವು ನಾರ್ಮಲ್ CRO ಯೂಸ್ ಮಾಡ್ಕೊಂಡು ಫಸ್ಟು ನೋಡೋಣ ಸಿಗ್ನಲ್ ಯಾವ ಥರ ಬರುತ್ತೆ ಅಂತ. ಸೊ ಯು ವಿಲ್ ಗೆಟ್ ಲೋ ಫ್ರೀಕ್ವೆನ್ಸಿ ಸೈನ್ ವೇವ್. ಸೊ ಇದು ನಾರ್ಮಲ್ CRO ಆಗಿರೋದ್ರಿಂದ ಇದು ಫ್ರೀಕ್ವೆನ್ಸಿ ಎಲ್ಲ ನಾವೇ ಮೆಜರ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟು ಕೆರಿಯರ್ ಫ್ರೀಕ್ವೆನ್ಸಿ, ಇದು ಬಂದುಬಿಟ್ಟು ಐ ಫ್ರೀಕ್ವೆನ್ಸಿ ಸಿಗ್ನಲ್. ಸೊ ಸೈಕಲ್ಸ್ ಎಲ್ಲ ತುಂಬ ಒತ್ತಾಗಿ ಕಾಣಿಸ್ತಾವೆ ನಿಮಗೆ. ನೀವು ಟೈಮ್ ಪೀರಿಯಡ್ನ ವೇರಿ ಮಾಡಿಕೊಂಡು ಸೊ ಯು ಕ್ಯಾನ್ ಸಿ ನಂಬರ್ ಆಫ್ ಸೈಕಲ್ಸು ತುಂಬ ಜಾಸ್ತಿ ಇರುತ್ತೆ ಪರ್ ಸೆಕೆಂಡು. ಇದು ಐ ಫ್ರೀಕ್ವೆನ್ಸಿ ಸಿಗ್ನಲ್ಲು. ಈಗ ಮತ್ತು ಇವೆರಡು ಸಿಗ್ನಲ್ನು DSO ಯೂಸಿಂಗ್ ಡಿಜಿಟಲ್ ಸ್ಟೋರೇಜ್ ಆಸಿಲೋಸ್ಕೋಪ್ ಯೂಸ್ ಮಾಡ್ಕೊಂಡು ಒಂದ್ಸಲ ನೋಡೋಣ. ಸೊ DSO ಫೀಚರ್ ಏನಪ್ಪ ಅಂದರೆ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಸಿಗ್ನಲ್ ಪ್ಯಾರಾಮೀಟರ್ಸ್ನ ಅದೇ ತೋರಿಸ್ಬಿಡುತ್ತೆ. ಸೊ ಇಲ್ಲಿ ಫೋಕಸ್ ಆಗ್ತಾಯಿಲ್ಲ. ಸೊ ಅರೌಂಡ್ 800 ಹರ್ಟ್ಸ್ ಬರ್ತಾ ಇದೆ ಮೆಸೇಜ್ ಸಿಗ್ನಲ್ಲು. ನೆಕ್ಸ್ಟ್ ಕೆರಿಯರ್ ಸಿಗ್ನಲ್ ಬಂದುಬಿಟ್ಟು ನಿಮಗೆ ಆಲ್ಮೋಸ್ಟ್ ಒಂದು 40 ಕಿಲೋ ಹರ್ಟ್ಸ್ ಬರ್ತಾ ಇದೆ. ಸೊ ಯು ಕ್ಯಾನ್ ಸಿ ಇಟ್ 40 ಕಿಲೋ ಹರ್ಟ್ಸ್ ತೋರಿಸ್ತಾ ಇದೆ ಅದೇ. ಸೊ DSO ಫೀಚರ್ ಅದೇ, ಸಿಗ್ನಲ್ ಪ್ಯಾರಾಮೀಟರ್ಸ್ನ ಅದೇ ಕ್ಯಾಲ್ಕುಲೇಟ್ ಮಾಡಿ ಡಿಸ್ಪ್ಲೇ ಮಾಡಿಬಿಡುತ್ತೆ. ಲೈಕ್ ಟೈಮ್ ಪೀರಿಯಡ್, ಫ್ರೀಕ್ವೆನ್ಸಿ, ಪೀಕ್ ಟು ಪೀಕ್ ವೋಲ್ಟೇಜ್ ಆ್ಯಂಡ್ ಎವ್ರಿಥಿಂಗ್ ವಾಟ್ ಎವರ್ ಇಟ್ ಮೇ ಬಿ. ಸೊ ನಮ್ಮ ನಾರ್ಮಲ್ CROದಲ್ಲಿ ನಾವೇ ಕ್ಯಾಲ್ಕುಲೇಟ್ ಮಾಡಬೇಕು ಪ್ರತಿಯೊಂದನ್ನು. ಸೊ ನೆಕ್ಸ್ಟ್ ಬಂದುಬಿಟ್ಟು ಈಗ ಕಿಟ್ಟಲ್ಲಿ ಮಾರ್ಕ್ ಮಾಡಿರ್ತಾರೆ. ಸೊ ಆಡಿಯೋ ಫ್ರೀಕ್ವೆನ್ಸಿನ AF ಔಟ್ಪುಟ್ ಸೆಕ್ಷನ್ಗೆ ಹಾಕ್ರಿ. ನೆಕ್ಸ್ಟು ರೇಡಿಯೋ ಫ್ರೀಕ್ವೆನ್ಸಿ ಕೆರಿಯರ್ ಜನ್ರೇಟರಿಂದ ಏನು ಕೇಬಲ್ ಬಂದಿದೆ ಅದು ಕೆರಿಯರ್ ಸೆಕ್ಷನ್ಗೆ ಹಾಕಬೇಕು. ಸೊ ಈಗ ಮಾಡ್ಯುಲೇಟರಲ್ಲಿ ಆಡಿಯೋ ಫ್ರೀಕ್ವೆನ್ಸಿ ವೇರ್ ಅವ್ರ ಮೆಸೇಜ್ ಬಿಲಾಂಗ್ಸ್ ಆ್ಯಂಡ್ ಕೆರಿಯರ್ ಫ್ರೀಕ್ವೆನ್ಸಿ ಆಡಿಯೋ ಫ್ರೀಕ್ವೆನ್ಸಿನ ಕ್ಯಾರಿ ಮಾಡೋದಕ್ಕೆ ಅಂತಲೇ ಯೂಸ್ ಮಾಡೋದು. ಅವೆರಡು ಮಿಕ್ಸಪ್ ಆಗ್ತವೆ. ದಟ್ ಪ್ರೋಸೆಸ್ ಈಸ್ ಕಾಲ್ಡ್ ಮಾಡ್ಯುಲೇಷನ್ ಪ್ರೋಸೆಸ್. ಆ್ಯಂಡ್ ಈಗ ಸೊ AF ಮಾಡ್ಯುಲೇಟರ್ ಸೆಕ್ಷನ್ಗೆ ಎರಡು ಇನ್ಪುಟ್ಸು ಲೈಕ್ ಲೋ ಫ್ರೀಕ್ವೆನ್ಸಿ ಮತ್ತು ಹೈ ಫ್ರೀಕ್ವೆನ್ಸಿ ಎರಡು ಫೀಡ್ ಮಾಡಿದ್ದೀವಿ. ಈಗ AM ಮಾಡ್ಯುಲೇಟರ್ ಸೆಕ್ಷನ್ನಿಂದ ನಾವು ಔಟ್ಪುಟ್ನ ನೋಡೋಣ. ಸೊ ಇದು ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಆಗಿರೋದ್ರಿಂದ ನಮಗೆ ಆಂಪ್ಲಿಟ್ಯೂಡ್ ಆಫ್ ದ ಕೆರಿಯರ್ ಸಿಗ್ನಲ್ ಏನಿರುತ್ತೆ ಅದು ಚೇಂಜ್ ಆಗ್ತಾ ಹೋಗುತ್ತೆ ಅಕಾರ್ಡಿಂಗ್ ಟು ವಿತ್ ರೆಫರೆನ್ಸ್ ಆಫ್ ಆಂಪ್ಲಿಟ್ಯೂಡ್ ಆಫ್ ದ ಮೆಸೇಜ್ ಸಿಗ್ನಲ್. ಸೊ ಯು ಕ್ಯಾನ್ ಸಿ ದ AM ಔಟ್ಪುಟ್ ಇಯರ್, ಆಂಪ್ಲಿಟ್ಯೂಡ್ ಮಾಡ್ಯುಲೇಟೆಡ್ ಔಟ್ಪುಟ್. ಸೊ ಹಾಗೆ ನಾನು ಗ್ರ್ಯಾಜುಯಲಿ ಈಗ ಏನು ಮಾಡ್ತೀನಿ ಅಂದರೆ, ಸೊ ಆಡಿಯೋ ಫ್ರೀಕ್ವೆನ್ಸಿ ಜನ್ರೇಟರ್ ಇದೆಯಲ್ಲ, ಲೋ ಫ್ರೀಕ್ವೆನ್ಸಿ ಜನ್ರೇಟರ್, ಸೊ ಅದರ ಆ್ಯಂಪ್ಲಿಟ್ಯೂಡು ಸ್ಲೋಲಿ ನಾನು ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ನೀವಲ್ಲಿ ಅಬ್ಸರ್ವ್ ಮಾಡ್ಬೋದು CROದಲ್ಲಿ ಪರ್ಸೆಂಟೇಜ್ ಆಫ್ ಮಾಡ್ಯುಲೇಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಈಗ ಕರೆಂಟ್ಲಿ 75% ಮಾಡ್ಯುಲೇಷನ್ ಇದೆ. ಸೊ ಅದನ್ನು ನಾವು 100% ಮಾಡ್ಯುಲೇಷನ್ನ ಅಚೀವ್ ಮಾಡ್ಬೋದು ಬೈ ಇನ್ಕ್ರೀಸಿಂಗ್ ಆಂಪ್ಲಿಟ್ಯೂಡ್ ಆಫ್ ದ ಮೆಸೇಜ್ ಸಿಗ್ನಲ್ ಆರ್ ಆಡಿಯೋ ಫ್ರೀಕ್ವೆನ್ಸಿ ಸಿಗ್ನಲ್. ಸೊ ನೆಕ್ಸ್ಟ್ ಅದೇ ಥರ ಇನ್ನೂ ಇನ್ಕ್ರೀಸ್ ಮಾಡ್ತಾ ಹೋದರೆ ವಿ ಕ್ಯಾನ್ ಅಚೀವ್ ಓವರ್ ಮಾಡ್ಯುಲೇಷನ್. ಓವರ್ ಮಾಡ್ಯುಲೇಷನ್ ಅಂದರೆ ವೇರ್ ಎರಡು ಸಿಗ್ನಲ್ ಏನಿದೆ ಅವೆರಡು ಓವರ್ಲ್ಯಾಪಿಂಗ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.